ಕೃಷ್ಣ ಕೃಷ್ಣ, ನಿನ್ನ ಹಿಂದೆ ಓಡೋ ಶಕ್ತಿ ನಮ್ಗಿಲ್ಲ. ಪ್ಲೀಸ್ ಬೇಗ ಅವಳ ವಿಷಯ ಹೇಳ್ಬಿಡು. ಅವಳು ಅಂದ್ರೆ ಅದೇ ರಾಧಾ ವಿಷಯ ಕಣೋ. ಓ, ಆ ರಾಧಾ ವಿಷಯನಾ? ಅವಳು ಹೇಗಿದ್ದಾಳೆ ಅಂತ. ಒಳ್ಳೆ ಹಣ್ಣಿದ್ದ ಹಾಗಿದ್ದಾಳೆ ಅಲ್ವೋ ಪಾಪಿ? ನಿಂಬೆಹಣ್ಣಿದ್ದ ಹಾಗಿದ್ದಾಳ, ಕಿತ್ಲೆಹಣ್ಣಿದ್ದ ಹಾಗಿದ್ದಾಳ, ರಸ್ಪುರಿ ಮಾವಿನಣ್ಣಿದ್ದ ಹಾಗಿದ್ದಾಳ ಅಂತ. ಹೋಗ್ಲಿ, ಅವಳ ವಯಸ್ಸೆಷ್ಟು? ಸುಮಾರು 20 ಇರ್ಬೋದು. ಹೀಗೇಳು, ಅವಳು ಬಂದಾಗ್ಲಿಂದನು ಏನೇ ನಡೀತು ಅಂತ. ಒಂದು ಬಿಡದಾಗೆ ಡೀಟೇಲ್ ಆಗಿ ಹೇಳ್ಬೇಕು. ಕಷ್ಟ ಆಗತ್ತಲ್ಲೋ. ಹಾಗಾದ್ರೆ ಅದು ನಡೆದೋಯ್ತಾ? ಜಾಸ್ತಿ ತಿನ್ನೋಡು. ಆಗ್ಲೇ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಲ್ಲೋ. ಕಿಟ್ಟು ಮರಿ ಬಿಗಿನಿಂಗ್ ಇಂದ ಹೇಳೋ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳೋ. ಅವಳು ಮೊದಲನೇ ಸಲ ಎಲ್ಲಿ, ಯಾವಾಗ, ಹ್ಯಾಗ್ ನೋಡ್ದೆ ಅಂತ. ಅವಳು ಬಂದ ವಿಷಯನ ಅಜ್ಜಿ ನನ್ಗೆ ಹೇಳಿದ್ಲು. ಒಂದಿನ ಬೆಳಗ್ಗೆ, ಏ ಕೃಷ್ಣ ಬಾರ ಇಲ್ಲಿ. ಏನಜ್ಜಿ? ಡೆಲ್ಲಿಯಿಂದ ನಿಮ್ ಮಾಮನ್ ಮಗಳು ರಾಧಾ ಬಂದಿದ್ದಾಳೆ. ಮನೆ ಒಳಗ್ ಕಾಲಿಟ್ಟಾಗ್ನಿಂದ ಕೃಷ್ಣ ಎಲ್ಲಿ ಅಂತ ನಿನ್ನೆ ಕೇಳ್ತಿದ್ದಾಳೆ. ನೋಡಿದ್ಯಾ? ಇಲ್ವಲ್ಲ. ಹಿಂದ್ಗಡೆ ತೋಟದಲ್ಲಿದ್ದಾಳೆ, ಹೋಗ್ ನೋಡು. ಆಮೇಲೆ ಹೋಗಿ ನೋಡ್ದ್ಯಾ? ಇಲ್ಲಮ್ಮ. ರೀಲ್ ಬಿಡ್ತೀಯಾ ಮಗನೇ? ಇಲ್ಲಮ್ಮ. ನಾನೇ ಹುಡುಗಿನ ಹುಡ್ಕೊಂಡು ಹೋಗೋದಾ? ಹುಡ್ಕೊಂಡು ಹೋದ್ರೆ ಪೋಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ತೆಪ್ಪಗ್ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡೋಣ ಅಂತ ಹೊಳೆ ಕಡೆಗೆ ನಾನು ಹೋಗ್ತೀನಿ. ಏನಾಯ್ತು? ಯಾವ್ದೋ ಹಾಡನ್ನ ಗುನುಕೊಂಡು ಹೋಗ್ತಾ ಇದ್ದೆ. ಆವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗೆ ನಾನು ಅಲ್ಲೇ ನಿಂತುಬಿಟ್ಟೆ. ರಾಧಾ ಆಗ್ತಾನೆ ಸ್ನಾನ ಮುಗಿಸಿದ್ಲು. ಸ್ನಾನ ಮುಗಿದೋಗಿತ್ತೇನೋ? ಬ್ಲೌಸ್ ಬಟನ್ ಬೇರೆ ಹಾಕೊಳ್ತಾ ಇದ್ಲು. ನೋಡ್ದೇನೋ? ಹೂನೋ. ಸುಳ್ಳು. ಸತ್ಯವಾಗ್ಲು ಕಣ. ಆಮೇಲೆ ನಂಗೊಂಥರ ಆಗೋಯ್ತು. ಸಡನ್ ಆಗಿ ತಿರುಗಿ ನೋಡ್ದೆ. ಅವಾಗ ಅವಳು ನನ್ ಕರ್ದ್ಲು. ಏನಂತ ಕರ್ದ್ಲು? ಕೃಷ್ಣ ಮಾವ, ಬಂದಾಗ್ನಿಂದ ನಿನ್ನೆ ಹುಡುಕ್ತಿದ್ದೆ, ಎಲ್ಲಿ ಹೋಗಿದ್ದೆ? ಆಮೇಲೆ ನೀನೇನಂದಿಯೋ? ಅವಳ ಮಾತು ಕೇಳಿ ಒಂದ್ ಕವಿತೆನೇ ನನ್ ಬಾಯಿಂದ ಬಂದ. ಏನ್ ಕವಿತೆನೋ? ಮಮ ಪ್ರಾಣೇಶ್ವರಿ ಮಮನ ಚಕೋರಿ ಮಮ ದುಃಖ ಹಾರಿ ಮಮ ಜೀವನಾಧಾರಿ. ವೆರಿ ಗುಡ್. ಆಮೇಲೆ ನನ್ನ ಕವಿತೆ ಕೇಳಿ ನಾಚಿಕೆಯಿಂದ ಅವಳ ಮುಖ ಕೆಂಪಾಯ್ತು. ಪುರಾಣದ ಕಥೆಯಲ್ಲಿ ಬರೋ ನಾಯಕಿ ಹಾಗೆ ಕಾಲಿನ ಹೆಬ್ಬೆರಳಿನಿಂದ ಹಸೆ ಬರೆಯೋಕ್ ಶುರು ಮಾಡಿದ್ಲು. ತಕ್ಷಣ ಆಟಂ ಬಾಂಬ್ ಹಾಕ್ದ ಹಾಗೆ ಒಂದು ಟ್ರಂಪ್ ಕಾರ್ಡ್ ಹಾಕ್ದೆ. ಏನ್ ಟ್ರಂಪ್ ಕಾರ್ಡ್? ನಿನ್ನ ಕಣ್ಣು ದ್ರಾಕ್ಷಿ ಹಣ್ಣು, ತುಟಿ ತೊಂಡೆ ಹಣ್ಣು, ಮೈ ಬಣ್ಣ ನಿಂಬೆ ಹಣ್ಣು. ಅವಾಗ ನಾಚಿಕೆಯಿಂದ ನನ್ನನ್ನು ನೋಡಿ ಅವಳ ಎದೆನ ತನ್ನ 2 ಕೈಗಳಿಂದ ಮುಚ್ಕೊಂಡ್ಲು. ಇವನು ಸಾಧಾರಣ ಕೃಷ್ಣ ಅಲ್ಲ, ಗೋಪಾಲ ಕೃಷ್ಣ, ಗೋಕುಲ ಕೃಷ್ಣ. ಆಮೇಲೇನಾಯ್ತು ಮರಿ? ಅವಳನ್ನ ಕಣ್ಣಿಂದ ಕರೆದೆ. ಹೀಗೆ ಬಂದ್ಬಿಟ್ಲಾ? ನಾಚ್ಕೊಳ್ತಾ ಮೆಲ್ಲಗ್ ಬಂದ್ಲು. ಎಲ್ಲಿ ತನಕ ಬಂದ್ಲು? ತುಂಬಾ ಕ್ಲೋಸ್. ಆಮೇಲೆ ನಾನು ಅದನ್ನ ಕೇಳ್ಬಿಟ್ಟೆ. ಯಾವುದನ್ನು? KISS ಕಿಸ್. ಕೊಟ್ಲಾ? ಮೊದ್ಲು ನಿಂತರನೆ ಬೆಚ್ಬಿದ್ಲು. ಆಮೇಲೆ ಅಕ್ಕ ಪಕ್ಕ ನೋಡಿ ಯಾರಾದ್ರೂ ಬಂದ್ಬಿಟ್ರೆ? ಯಾರು ಬರಲ್ಲ, ಕೊಡು ಚಿನ್ನ. ನಂಬಲ್ಲ, ಬ್ರಹ್ಮರಿ ಇಲ್ಲಿ ಬಿಡ್ತಾವನೆ. ಬುರ್ಡೆ, ಮಹಾ ಬುರ್ಡೆ. ಇದನ್ನೆಲ್ಲ ನಾವು ನಂಬ್ತೀವ? ನಂಬೇಡ್ರು, ನಿಮ್ಮ ನಂಬು ಅಂತ ನಾ ಹೇಳಿದ್ನಾ? ಇಲ್ಲಿ ನೋಡ್ರು, ಇದು ಗೋಲ್ಡ್ ಚೈನ್. ಯು ನೋ ಇಂಗ್ಲಿಷ್? ರಾಧಾ ಅಂತ ಬಂದಿದೆ, ರಾಧಾ ಅಂತ. ಇದು ಅವಳ ಚೈನ್. ಯಾವಾಗ್ಲೂ ನನ್ನ ಹಾರ್ಟ್ ಹತ್ರನೇ ಇರ್ಲಿ ಅಂತ ಹೇಳಿ ಅವಳೇ ಪ್ರೆಸೆಂಟ್ ಮಾಡಿದ್ದು. ಯು ನೋ ಒನ್ ಮೋರ್ ಥಿಂಗ್, ನಾನು ಊಟ ಮಾಡದೆ ಅವಳು ಊಟ ಮಾಡಲ್ಲ, ನಾನು ಮಲ್ಕೊಳ್ದೆ ಅವಳು ಮಲ್ಕೊಳ್ಳಲ್ಲ, ನಾನಿಲ್ದೆ ಅವಳು ಹೊರಗಡೆನೆ ಹೋಗಲ್ಲ. ಹೇಗಿದೆ? ಇವಳೆ ತಾನೇ ರಾಧಾ? ಕೃಷ್ಣನ, ನಾವು ಸಿನಿಮಾಗೆ ಹೋಗ್ತಿದೀವಿ, ನೀನ್ ಬಂದ್ಮೇಲೆ ಎಲ್ರು ಒಟ್ಟಿಗೋಗಿ ಅಂತ ದೊಡ್ಡ ತಾತ ಹೇಳಿದ್ರು. ಅದಕ್ಕೆ ರಾಧಾ, ನಾನಿದ್ದೀನಲ್ಲ ಇನ್ ಅವನ್ ಯಾಕೆ ಅಂತಂದ್ಲು. ದೀಪು, ನಿಂದು ಊಟ ಆಯ್ತಾ? ಆಯ್ತು. ಎಲ್ರದು ಊಟ ಆಯ್ತಾ ಮರಿ? ಎಲ್ರದು ಆಯ್ತು, ಆದ್ರೆ ಎಲ್ರಿಗಿಂತ ಮೊದ್ಲು ಊಟ ಮಾಡಿದ್ದು ರಾಧಾನೆ.
ಸರಿ ನೀವು ಹೋಗಿ, ಪಿಕ್ಚರು ಶುರುವಾಗ್ಬಿಡುತ್ತೆ. ಯಾಕೋ ದೊಡ್ಡ ತಾತ ಹೇಳಿದ್ರು ಅಂತ ಸುಳ್ಳು ಹೇಳ್ದೆ? ಸುಮ್ನೆ ಕೃಷ್ಣನ ರೇಗ್ಸೋಣ ಅಂತ. ಏನ ರಳ್ಗಳ್, ನೀನ್ ಊಟ ಮಾಡ್ದೆ ಅವಳು ಊಟ ಮಾಡಲ್ವಾ? ನೀನ್ ಮಲಗದೆ ಇದ್ರೆ ಅವಳು ಮಲಗಲ್ವಾ? ಏಯ್ ಸುಮ್ಮನೆ ಯಾಕೆ ಅವನ್ ಚುಡಾಯಿಸ್ತೀಯಾ? ಏನೋ ಕನಸ್ಕೊಂಡಿದ್ದಾನೆ, ಹೇಳ್ತಿದ್ದಾನೆ, ಹೇಳಿ ಬಿಡು. ಕ್ಯಾನ್ಸಲ್ವಾ ಮರಿ, ಅವನು ಹೊಳೆ ಹತ್ರ ಕಂಡಿದ್ದು ನಿಜ, ಆದ್ರೆ ರಾಧನಲ್ಲ. ಡೆಲ್ಲಿ ಮತ್ಕಿನ ಅಲ್ವೇನೋ? ಯು ರಾಸ್ಕಲ್ಸ್, ನನ್ನೇ ಹಾಸ್ಯ ಮಾಡ್ತೀರಾ? ಇನ್ನೊಂದು ವಾರದೊಳಗೆ ಅವಳೇ ಬಂದು ನಿಮ್ಮೆಲ್ಲರ ಮುಂದೆ ನನ್ನ ಕಿಸ್ ಕೊಡೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಕೃಷ್ಣನೇ ಅಲ್ಲ. ತಿತ್ತಿನಂಗಿರ್ತ 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 ದಿನಂಗಿರ್ತ ತಿತ್ತಿನಂಗಿರ್ತ ದಿತ್ತ ತಿತ್ತಿನಂಗಿರ್ತ ದಿತ್ತೈ. ಪುಟಾಣಿಗಳ, ನಾನ್ ನಿಮ್ಗೆಲ್ರಿಗೂ ಚಾಕ್ಲೇಟ್ ಕೊಡ್ತೀನಿ. ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆ ಮಾಡ್ಬೇಕು, ಓಕೆನಾ? ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ತಾಂ ತತ್ತೈ ತೈ ಹಿತ್ತ ತಾಂ ತೈ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ ತೈ ಹೇ ತಾಂ ತತ್ತೈ ತೈ ಹಿತ್ತ ತಾಂ ತೈ. ರಾಧಾ ಬಾಮ್ಮ ಒನ್ಸ್ ಮೋರ್. ರಿಹರ್ಸಲು ಬೇಡ, ಏನು ಬೇಡ. ಕೃಷ್ಣಣ್ಣ, ಏನು? ರಾಮಣ್ಣ ನಿನ್ ಕರೀತಿದ್ದಾರೆ. ಸರಿ, ಇಷ್ಟಕ್ಕೆ ನನ್ನ ಬಿಟ್ಬಿಟ್ಟೆ ಅಂತ ತಿಳ್ಕೊಬೇಡ, ಇದು ಜಸ್ಟ್ ಬಿಗಿನಿಂಗ್. ಪುಟಾಣಿಗಳ, ಇದೊಂದು ಟೈಪು, ಸ್ವಲ್ಪ ಹುಷಾರಾಗಿರಿ. ದೀಪು, ನೀನು ಅವ್ರ ಜೊತೆ ಸೇರ್ಕೊಂಡು ತಮಾಷೆ ಮಾಡ್ತೀಯನೋ? ಕೃಷ್ಣನ ಸಮಥಿಂಗ್ ಕೊಟ್ಟ. ನಾನ್ ನಿಮ್ಮನ್ನ ಸಿನಿಮಾ ಕರ್ಕೊಂಡು ಹೋಗ್ಲಿಲ್ವಾ? ಐಸ್ ಕ್ರೀಮ್ ಕೊಡ್ಸ್ತಿಲ್ವಾ? ಪಾಪ್ಕಾರ್ನ್ ಕೊಡ್ಸ್ತಿಲ್ವಾ? ಅದೆಲ್ಲ ಹಳೆ ಕತೆ. ಈಗ ಕೃಷ್ಣನ ಲೇಟೆಸ್ಟ್ ಆಗಿ ಹೊಸ ಚಾಕ್ಲೇಟ್ ಕೊಡ್ಸಿದ್ದಾನೆ. ಓಹೋ, ನಾನ್ ನಿಮಗೆ ಕ್ಯಾಡ್ಬರೀಸ್ ಕೊಡಿಸ್ತೀನಿ, ಬನ್ನಿ. ರಮಣ, ಏನ್ ರಮಣ, ಯಾಕೆ ಕರ್ದೆ? ಒಂದು ಮುಖ್ಯವಾದ ವಿಷಯ. ಏನು? ನಮ್ಮ ಹಳ್ಳಿಲಿ 16 ವರ್ಷದಿಂದ ಉತ್ಸವ ಯಾರ ಹೆಸರು ನಡೀತಾ ಇದೆ? ನನ್ನ ಹೆಸರಿನಲ್ಲಿ. ಈ ವರ್ಷ ಅದ್ ನಡೆಯೋದಿಲ್ಲ. ಯಾಕೆ? ರಾಧೆ ಹೆಸರು ನಡೆಸಬೇಕು ಅಂತ ದೊಡ್ಡ ತಾತ ಹೇಳ್ತಾ ಇದ್ದಾರೆ. ಇದಕ್ಕೆ ಹಿಮ್ಮೇಳ ಯಾರ್ದು ಗೊತ್ತಾ? ತೆಲ್ಲಿ ಮುದುಕಿದು. ಹೌದಾ? ನೀನ್ ಹೀಗೆ ಮಂಕ್ ಆಗಿದ್ರೆ ಪೂರ್ಣ ಕುಂಭ ಮರ್ಯಾದೆ 2 ರಾಧೆ ಪಾಲಾಗತ್ತೆ. ಇಂಪಾಸಿಬಲ್. ನಮ್ ದೊಡ್ಡ ತಾತನ್ ಹ್ಯಾಕ್ ಹಿಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗೆ ಹಿಡಿತೀಯೋ ಏನೋ, ಇಲ್ಲ ಅಂದ್ರೆ ನಮಗೆ ಅವಮಾನ. ತಾತ ಡಿಗಿ ಡಿಗಿ ಡಿಗಿ, ದೊಡ್ಡ ತಾತ ಡಿಗು ಡಿಗು ಡಿಗು. ಏನು? ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಜಾ. ಅಯ್ಯೋ ತಾತ, ಇವತ್ತು ಯಾಕೆ ಡಲ್ ಆಗಿದ್ಯಾ? ಇಲ್ವೇ? ಅಯ್ಯಯ್ಯೋ, ಹಣೆ ಸುಡ್ತಾ ಇದೆ. ತಣ್ಣೀರಲ್ಲಿ ಸ್ನಾನ ಮಾಡಿದ್ಯಾ? ಹೌದು. ತಪ್ಪು, ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕಾಗಿತ್ತು. ಆರೋಗ್ಯ ಮುಖ್ಯ ತಾತ, ಅದೇ ನಮ್ ಭಾಗ್ಯ. ಅದ್ ಸರಿ, ಇವತ್ತೆಷ್ಟು ದೋಸೆ ತಿಂದೆ? 3. ಅದು ತಪ್ಪು. 2-3 ದೋಸೆ ತಿನ್ನೋರು ನಮ್ಮಂತ ಹುಡುಗರು. ನೀನು 6 ದೋಸೆ ತಿನ್ಬೇಕು, ಆಗ್ಲೇ ಪರ್ಸನಾಲಿಟಿ ಮೇಂಟೈನ್ ಆಗೋದು. ಛೀ 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 ಛೀ, ಈ ಮನೇಲಿ ನಿನ್ನನ್ನು ಯಾರು ವಿಚಾರಿಸ್ಕೊಳ್ಳೋರು ಇಲ್ಲ ಅಂತ ಕಾಣುತ್ತೆ. ರಾಮಣ, ರಾಮಣ, ಏನ್ ಸಮಾಚಾರ? ತಾತನಿಗೆ ಮಕ್ಮಲ್ ಟೋಪಿ ಆಗ್ತಿದೆಯಲ್ಲ? ಟೋಪಿನ ಇಲ್ವಲ್ಲ ತಾತ. ಎಲ್ಲಿದೆ ಟೋಪಿ? ತಾತ, ನಿಂಗೊಂದ್ ಗೊತ್ತಾ? ಆ ದರ್ಜಿ ದಾಸಪ್ಪ ಇದಾನಲ್ಲ, ಎಂಥ ಕೆಲಸ ಮಾಡಿದಾನ್ ಗೊತ್ತಾ? ದೇವಸ್ಥಾನದಲ್ಲಿ ಪ್ರತಿ ವರ್ಷ ನನಗೆ ಪೂರ್ಣ ಕುಂಭ ಸ್ವಾಗತ ಬಯಸುವಾಗ ನಾನು ಸಿಲ್ಕ್ ಶರ್ಟ್ ತಾನೇ ಹಾಕೊಳ್ಳೋದು. ಹೌದು. ಆ ಪಾಪಿ ಕಾಟನ್ ಶರ್ಟ್ ಹೊಲ್ದಿದ್ದಾನೆ. ನನಗೆ ಕೋಪ ಬಂದ್ಬಿಡ್ತು ತಾತ. ಅವನ್ ಮುಖದ ಮೇಲೆ ಎಸ್ಬಿಟ್ಟು ಬಂದೆ. ಓಹೋ, ಇದಕ್ಕೇನೋ ರಾಯರು ಮಕ್ಮಲ್ ಟೋಪಿ ಹಾಕ್ತಿರೋದು? ಹಾಗಾದ್ರೆ ವಿಷಯ ಗೊತ್ತಾಯ್ತಲ್ಲ ತಾತ. ತಾತು, ನನ್ ಕಂಡ್ರೆ ನಿಂಗೆ ಎಷ್ಟು ಪ್ರೀತಿ ಅಲ್ವಾ? ಈ ಮೇಕೆ ಮರಿ ಕೂಡ ನನ್ನ ಹೆಸರೇ ಇಟ್ಟಿದ್ಯಾ ತಾತ. ಆ ಡೆಲ್ಲಿ ಭೂತಗಳಿದಾವಲ್ಲ, ಡೆಲ್ಲಿ ಭೂತ, ಅವನ್ನ ನಂಬಕ್ ಹೋಗ್ಬೇಡ. ಮಹಾನ್ ಡೇಂಜರಸ್. ಮಾತಲ್ಲೇ ಐಸ್ ಇಟ್ಬಿಡ್ತಾರೆ. ಆಮೇಲೆ ನಿನ್ನ ಆರೋಗ್ಯನೇ ಹಾಳಾಗೋಗುತ್ತೆ ತಾತ. ನಾನಿನ್ ಬರ್ತೀನಿ ತಾತ. ಪೂರ್ಣ ಕುಂಭ, ಗೌರವ, ಮರ್ಯಾದೆ ಎಲ್ಲ ನಂಗೆ ತಾನೆ. ಬರ್ತೀನಿ, ಟಾಟಾ, ಬರ್ಲಾ, see you, bye bye. ತಗೊಳ್ಳೋ. ಈಗಿನಿಂದ ನೀವೆಲ್ಲ ನನ್ ಕಡೆ. ನಾನ್ ಹೇಳ್ದ ಹಾಗೆ ಹೋಗಿ ದೊಡ್ಡ ತಾತನ ಹತ್ರ ಹೇಳ್ಬೇಕು. ಅವ್ರದ್ ಒಪ್ಪದಿದ್ರೆ ಈ ಮನೇಲಿ ದೊಡ್ಡ ಹೋರಾಟ ನಡೆಯುತ್ತೆ ಅಂತ ಹೆದರ್ಸ್ಬೇಕು. ಓಕೆ, ಹೊರಡಿ. ಏನು ನೋಡ್ತಿದ್ಯಾ? ಹೋಗೋ. ನೋಡು, ನನ್ನ ಹೋಗೋ ಬಾರೋ ಅಂತ ಕೈಬೇಡ. ನಾನು ಕೃಷ್ಣನ ತರ ನಿಂಗ ಅತ್ತೆ ಮಗ, ಗೊತ್ತಾ? ಅತ್ತೆ ಮಗನೇ, ಹೋಗ್ಬಿಟ್ ಪಾಪ. ಓಕೆ. ಏಯ್ ದೊಡ್ಡ ತಾತ,
ನೀನು ನನ್ನ ಏಂತಿಯ? ನಿನಗೆಷ್ಟು ವಯಸ್ಸು? ಯಾಕೋ? ಎಷ್ಟು ಅಂತ ಹೇಳು. 70. ನನಗಿಂತ 1 ಜಾಸ್ತಿ ಅಷ್ಟೇ. ಹಾಗಾದ್ರೆ ನಾನು ಹೇಳೋ ಮಾತನ್ನ ಕೇಳ್ಬೋದು ನೀನು. ಏನು? ಈ ಸಲ ಜಾತ್ರೆಯಲ್ಲಿ ನಡೆಯೋ ಪೂರ್ಣ ಕುಂಭದ ಮರ್ಯಾದೆ ರಾಧಾಗೆ ಆಗ್ಬೇಕು. ಹೌದು ಹೌದು. ಇಲ್ಲ ಅಂತಂದ್ರೆ? ಇಲ್ದೆ ಹೋದ್ರೆ ನೀನ್ ನಿದ್ದೆ ಮಾಡುವಾಗ ನಿನ್ ತಲೆ ಮೇಲೆ ತಂದು ಒಂದ್ ದೊಡ್ಡ ಕಲ್ಲು ಹಾಕ್ಬಿಡ್ತೀವಿ. ಹಾ, ನೀನು ಹಾಗೆ ಮಾಡ್ತೀಯ? ನಾನು ಅಷ್ಟೇ. ತಾತ, ಏನಮ್ಮ? ಏನಮ್ಮ? ಯಾಕೆ ಮಾಡ್ತಾ ಇದ್ದಿ? ಏನಾಯ್ತು? ಅಳ್ಬಾರ್ದಮ್ಮ, ಬಾ. ಅದೇನು ಹೇಳು ಬಾ. ತಾತ, ನಾನು ಊರ್ಗ್ ಹೋಗ್ತೀನಿ. ಅಯ್ಯೋ, ಇಲ್ಲಿ ಯಾರಿಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಯಾರಾಗಂತ ಹೇಳಿದ್ದು? ನೀ ನನ್ನ ಪ್ರಾಣ ಅಲ್ವಾ? ಅಳ್ಬಾರ್ದಮ್ಮ. ಹಾಗಳ್ದೆ ಇರ್ಲಿ ತಾತ. ಈ ಮನೇಲಿ ಎಲ್ರಿಗೂ ಕೃಷ್ಣನೇ ಸರ್ವಸ್ವ. ಕೆಲಸದವ್ರು ಕೂಡ ಅವನ್ ಕಂಡ್ರೆ ಒಂಥರ, ನನ್ ಕಂಡ್ರೆ ಒಂಥರ. ಜಾತ್ರೆಗೆ ಅಂತ ಎಷ್ಟು ಆಸೆ ಇಟ್ಕೊಂಡ್ ಬಂದೆ. ಈ ವರ್ಷದ ಪೂರ್ಣ ಕುಂಭದ ಮರ್ಯಾದೆ ನನ್ನ ಹೆಸರಲ್ಲಿ ಮಾಡಿದ್ರೇನೆ ಅಟ್ಲೀಸ್ಟ್ ಕೆಲಸದವ್ರಾದ್ರೂ ನನಗೆ ಮರ್ಯಾದೆ ಕೊಡ್ತಾರೆ. ರಾಧಾ, ನೀ ಬಂದ ದಿವಸವೇ ತೀರ್ಮಾನ ಮಾಡ್ಬಿಟ್ಟೆ. ಈ ವರ್ಷದ ಪೂರ್ಣ ಕುಂಭದ ಮರ್ಯಾದೆ ನಿನಗೆ ಇತ್ಲೆ. ನಿಜವಾಗ್ಲೂ? ಹಾಗಾದ್ರೆ ಪ್ರಮಾಣ ಮಾಡು. ಪ್ರಮಾಣವಾಗಲು? ಕೃಷ್ಣ, ಕೃಷ್ಣ, ಏನ್ ರಮಣ? ಹೋಯ್ತು. ಏನು? ಪೂರ್ಣ ಕುಂಭ ಗೌರವ ಎಲ್ಲ ಹೋಯ್ತು. ಎಲ್ಲಿಗೆ ಹೋಯ್ತು? ರಾಧೆ ಹತ್ರಕ್ಕೆ ಹೋಯ್ತು. ನಿಜವಾಗ್ಲೂ ಹೇಳ್ತಿದ್ದೇನು? ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಅಯ್ಯೋ, ನನ್ನ ಕಣ್ಣಾರೆ ನೋಡದ್ನೋ. ತಾತ, ತಾತ, ಏನೋ ಮರಿ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡದ್ನು? ಪೂರ್ಣ ಕುಂಭದ ಮರ್ಯಾದೆ ರಾಧಾಗೆ ಅಂತ ಹೇಳಿ ನೀನ್ ಪ್ರಮಾಣ ಮಾಡಿದ್ಯಂತೆ. ಅದು ಇಲ್ಲ, ಇದು ಇಲ್ಲ. ಕೇಳಿದ್ದು ಕುತ್ರ ಕೊಡು. ಪ್ರಮಾಣ ಮಾಡ್ದೆ ತಾನೆ? ಹೌದು. ಮೊಮ್ಮಗಳು ನೋಡಿದ ತಕ್ಷಣ ಪ್ರೀತಿ ಉಕ್ಕು ಬಂದ್ಬಿಡ್ತಾ? ನಾನು ನಿನಗೆ ಬೇರೆಯವನಾಗ್ಬಿಟ್ಟೆ ಅಲ್ಲ? ಕೃಷ್ಣ, ನನ್ ಮಾತು ಕೇಳು. ಇನ್ನೇನು ಹೇಳ್ಬೇಡ. ಇವತ್ತಿಂದ, ಈ ನಿಮಿಷದಿಂದ ನೀನ್ ನನಗ್ ತಾತ ಅಲ್ಲ, ನಾನು ನಿನ್ನ ಮೊಮ್ಮಗನೂ ಅಲ್ಲ. ಕೃಷ್ಣ, ನಾ ಹೇಳೋದ್ ನೀನ್ ನನ್ನ ಕೇಳು. ಹೆಸರು ಕೂಗ್ಬೇಡ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಕೃಷ್ಣ, ಕೃಷ್ಣ. ಏನೇ ನಿಂಗಿಷ್ಟು ಸೊಕ್ಕ? ದೊಡ್ಡ ತಾತನ ಮನಸ್ಸನ್ನು ಕೆಡ್ಸಿದೀಯಾ? ನಿನಗೆ ಪೂರ್ಣ ಕುಂಭ ಸ್ವಾಗತನಾ? ಪರವಾಗಿಲ್ಲ, ಇರ್ಲಿ. ಅದಕ್ ಮುಂಚೆ ನೀನು ನನಗ್ ಮರ್ಯಾದೆ ಮಾಡ್ಬೇಕು. ಏನ್ ಮಾಡು ಅಂತೀರಾ? ಕೈಯಲ್ಲಿ ದೇವ್ರ ದೀಪ ಇದೆ, ದಾರಿ ಬಿಡಿ. ಇರಲೇ, ನನಗ್ ಕೊಡ್ಬೇಕಾದ ಮರ್ಯಾದೆ ಕೊಟ್ರೇನೆ ನೀನ್ ಇಲ್ಲಿಂದ ಆಚೆ ಹೋಗೋದು. ಇಲ್ದಿದ್ರೆ ಏನ್ ಮಾಡ್ತೀರಾ? ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದೀರಾ? ಮೂರ್ತಿನ ಬರೋಕ್ ಹೇಳಿ ನಮ್ಮ ಅಜ್ಜಿ ಲೆಟರ್ ಬರ್ದಿದ್ದಾರೆ. ಅವ್ನ್ ಬಂದ್ರೆ ಗೊತ್ತಾಗುತ್ತೆ. ಮೂರ್ತಿ ಅವನೇನ್ ದೊಡ್ಡ ಹುಲಿನಾ? ಮರ್ಯಾದೆ ಕೊಡ್ತೀಯೋ ಇಲ್ಲ? ದೇವ್ರ ದೀಪ ಬೇಡ, ಬೇಡ, ಬೇಡ ಕೃಷ್ಣ, ನನ್ ಮಾತ್ ಕೇಳು ಪ್ಲೀಸ್. ಬೇಡ, ನನ್ ಮಾತ್ ಕೇಳು. ನಿನ್ ತಮ್ಮಯ್ಯ ಕೃಷ್ಣ, ಪ್ಲೀಸ್, ನನ್ ಕೈ ಬಿಡು. ಬೇಡ, ದೇವ್ರ ದೀಪ ಅಂತ ಬಿಡು. ದೇವ್ರ ದೀಪ ಆರೋದ್ರೆ ಅಮಂಗಲ ಅಂತೆ. ಅಮಂಗಳನ? ಯಾರ್ಗೆ? ನಮ್ ಕುಟುಂಬಕ್ಕೆ. ಏನಾದ್ರೂ ಕೆಟ್ಟದ್ ನಡೆದ್ರೆ ನಾನ್ ಸತ್ರು ನಿನ್ ಹತ್ರ ಮಾತಾಡಲ್ಲ. ಯಾವ್ದು ಕೆಟ್ಟ ನಡೀದೆ ಹೋದ್ರೆ ಕೇಳಿದ್ದನ್ ಕೊಡ್ತೀಯಾ? ನನ್ ದಾರಿ ಬಿಡಿ. ನಾನ್ ಕೇಳಿದ್ದನ್ನ ಕೊಟ್ಬಿಟ್ಟು ಹೋಗು. ನಾನ್ ಹೋಗ್ಬೇಕು ಬಿಡಿ. ದೀಪ ಬೀಳ್ತಿದ್ದಲ್ದೆ ದಾರಿ ಬಿಡಿ. ಬಿಡ್ತಾ ಇದ್ರೆ ನಾನ್ ಕಿರ್ಚ್ಕೊಂಡ್ಬಿಡ್ತೀನಿ. ಎಲ್ಲಿ ಕಿರ್ಚ್ಕೋ? ಸತ್ಯವಾಗ್ಲೂ ಕಿರ್ಚ್ಕೋತೀನಿ. ಕಿರ್ಚ್ಕೊಳ. ಯಾರೋ ಕೂಗ್ದಾಗಾಯ್ತಲ್ಲ. ದೇವ್ರ ಮನೆ ಕಡೆಯಿಂದ. ಅಯ್ಯೋ, ರಾಧಾ ಕಿರ್ಚ್ಕೊಂಡಾಗತ್ತಲ್ಲ. ದೇವ್ರ ಮನೆಯಿಂದ ದೀಪ ತತ್ತಿಂತ ಹೋದ್ಲು. ಕೊಡೆ, ಕೊಡ್ತೇನೆ. ಕೊಡೆ. ರಾಧಾ, ರಾಧಾ, ನನ್ನೇನಾದ್ರೂ ಹಿಡ್ಕೊಟ್ರೆ ನಿನ್ ಮೈ ಮೇಲಿರೋ ಬಟ್ಟೆನೇ ಇರೋಲ್ಲ. ಹುಷಾರ್.
ಏನಾಯ್ತಮ್ಮ? ಏನೂ ಇಲ್ಲ ಅಜ್ಜಿ. ಮತ್ತೆ ಯಾಕೆ ಕಿರ್ಚ್ಕೊಂಡೆ? ಏನೋ ಆಗಿರ್ಬೇಕು. ಏನಾಯ್ತು ಹೇಳಮ್ಮ? ಯಾಕೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ? ಏನಾಯ್ತು ಅಂತ ಬೊಗಳೆ? ಅಯ್ಯೋ ದೇವ್ರೆ, ದೀಪ ಆರೋಗಿದೆ. ಪಾರ್ವತಿ, ಯಾಕೆ ರಾಧಾ ಕಿರ್ಚ್ಕೊಂಡಿದ್ದು? ಏನೂ ಗೊತ್ತಿಲ್ಲ ರೀ, ದೇವ್ರ ದೀಪ ಕೆಳಗ್ ಬಿದ್ದು ಆರೋಗಿದೆ. ಏನೋ ದೇವ್ರ ಮನೆ ದೀಪ ಆರೋಯ್ತಾ? ಅಯ್ಯೋ, ಏನಾಯ್ತು ಮಗು? ಏನೇ ಸುಮ್ನೆ ನಿಂತಿದ್ಯಾ? ಮಾತಾಡೆ ಪಾಪಿಷ್ಟೆ. ಅವಳೇನೋ ನೋಡಿ ಹೆದರ್ಕೊಂಡಿರ್ಬೇಕು. ಹೌದು, ಇಲ್ಲಿ ಬರುವಾಗ ಒಂದು ಒಂದು ಹಾವು. ಹಾವ? ದೇವ್ರೇ, ಏನಪ್ಪ ಇದು? ಅಕ್ಕ ಪಕ್ಕ ಕಾಡು, ಈ ಹಾಳು ಹಳ್ಳಿಲಿ ನೋಡ್ಕೊಂಡು ಓಡಾಡ್ಬೇಕು ಅಂತ ಹೇಳಿಲ್ಲ? ಇಲ್ಲಿಗ್ ಬರ್ಬೇಕು ಬರ್ಬೇಕು ಅಂತ ಕುಣಿದಿಯಲ್ಲ, ಈ ಊರಿಗೆ ಬಂದ್ರೆ ನಿನಗ್ ಒಳ್ಳೇದಾಗಲ್ಲ ಅಂತ ನಿನ್ ಜಾತಕದಲ್ಲೇ ಇದೆ. ಈಗೇನಾದ್ರೂ ಅನಾಹುತ ಆಗಿದ್ರೆ ಅಲ್ಲಿರೋರ್ಗೆಲ್ಲ ನಾನು ಏನು ಅಂತ ಉತ್ತರ ಹೇಳ್ಬೇಕಾಗಿತ್ತೆ. ಹಾಗೆಲ್ಲ ಮನಸ್ಸಿನಲ್ಲಿ ಕೂಡ ಅನ್ಕೋಬೇಡಿ, ಅವಳಿಗೆ ಏನೂ ಆಗಲ್ಲ. ಬೀಗ್ರೆ, ಯಾವ ಹೊತ್ನಲ್ಲಿ ಏನು ಮಾತಾಡ್ಬೇಕು ಅಂತ ತಿಳಿದೆ ಸುಮ್ನೆ ಯಾಕೆ ವಟ ವಟ ಅಂತೀರಾ? ಇಲ್ಲಿ ಹಾವು ಹೇಗ್ ಬರುತ್ತೆ? ಅವಳೆಲ್ಲೋ ಹಲ್ಲಿ ನೋಡಿರ್ಬೇಕು. ಹಾವೋ ಹಲ್ಲಿನೋ. ಬನ್ನಿ ಅತ್ತೆ, ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ. ಬಾಮರಾದ, ನಾನು ನೋಡ್ತಾನೆ ಇದ್ದೀನಿ. 3 ದಿವಸದಿಂದ ಅಪಶಕುನದ ಮೇಲೆ ಅಪಶಕುನ ನಡೀತಾನೆ ಇದೆ. ಆ ಪಾರ್ವತಿ, ನಮ್ಮನೆ ಹೆಣ್ಮಕ್ಳಿಗೆಲ್ಲ ಸ್ನಾನ ಮಾಡ್ಕೊಂಡು ಒಳ್ಳೆ ಮನಸ್ಸಿಂದ ಪೂಜೆ ಮಾಡೋದಕ್ಕೆ ಹೇಳು. ಸುಂದ್ರ, ರಾಮಣ್ಣನ ಕೈಲಿ ಹಣತೆ ಕೊಟ್ಟು ದೊಡ್ಡ ದೇವ್ರ ಗುಡಿ ಕಳಿಸಿ ಆ ದೀಪ ಹಚ್ಕೊಂಡು ಬಂದು ದೇವ್ರ ಹತ್ರ ಇಡೋದಕ್ಕೆ ಹೇಳು. ಹಾಗೆ ಬರ್ತಾ ಅನಂತ ಜೋಯಿಸ್ರು ಮನೆಗೆ ಹೋಗಿ ಬೆಳಗ್ಗೆ ಬಂದು ನಾನು ಕಾಣೋದಕ್ಕೆ ಹೇಳು. ಆಯ್ತಣ್ಣ, ಹೇಳ್ತೀನಿ. ತಾಯಿ ಜಗದೀಶ್ವರಿ, ನೀನೇ ನಮ್ಮನ್ನು ಕಾಪಾಡ್ಬೇಕಮ್ಮ, ನೀನೇ ನಮ್ಮನ್ನು ಕಾಪಾಡ್ಬೇಕು. ಲೇ ಪಾರ್ವತಿ, ಇಷ್ಟು ದೊಡ್ಡ ಸಂಸಾರದಲ್ಲಿ ಒಬ್ಬರಿಗೂ ತಲೆ ಇಲ್ಲ ಕಡೆ. ಹಾವು ಹಾವು ಅಂತಾರಲ್ಲ, ಎಲ್ಲಿಂದ ಬರುತ್ತೆ ಹಾವು? ಇಲ್ಲಿಗೆ ಬಂದು ಹಾವು ಯಾವ್ದು ಗೊತ್ತಾ? ನನ್ನ ಮೊಮ್ಮಗ. ಅದ್ಯಾಗ್ರಿ ನಿಮಗ್ ಗೊತ್ತು? ಇಂಥ ಕೆಲಸ ಅವನಲ್ದೆ ಇನ್ಯಾರೇ ಮಾಡಕ್ಕಾಗುತ್ತೆ? ಅರ್ಥವಾಯ್ತು. ಎಷ್ಟೇ ಆಗ್ಲಿ ನಿಮ್ ರಕ್ತ ಅಲ್ವಾ ಹರಿತಾ ಇರೋದು. ಹೊತ್ತಾಯ್ತು ಹೊತ್ತಾಯ್ತು, ಬಾ ಬಾ ಬಾ. ಅಜ್ಜಿ, ಏನಮ್ಮ? ದೇವ್ರ ದೀಪ ಕೆಳಗ್ ಬಿದ್ದು ಆರ್ ಹೋಯ್ತಲ್ಲ, ಅದರಿಂದ ಏನಾದ್ರೂ ಕೆಟ್ಟದ್ದಾಗತ್ತಾ? ನೀನ್ ಅದನ್ನೇ ಜ್ಞಾಪಿಸ್ಕೊಂಡು ಭಯ ಪಡ್ಬೇಡಮ್ಮ. ನಾವ್ ಯಾರಿಗೂ ಯಾವ ಅಪಕಾರನೂ ಮಾಡಿಲ್ಲ, ದೇವ್ರ ನಮಗೂ ಯಾವ ಕೆಡ್ಕನೂ ಮಾಡಲ್ಲ. ನಿನ್ ದೊಡ್ಡ ತಾತ ಜೋಯ್ಸರ್ನ ಬರೋಕ್ ಹೇಳಿದಾರಲ್ಲ, ಏನಾದ್ರೂ ದೋಷ ಇದ್ರೆ ಹೇಳ್ತಾರೆ, ಏನ್ ಪರಿಹಾರ ಮಾಡ್ಬೇಕೋ ಮಾಡೋಣ. ಹೋಗಿ ನೆಮ್ಮದಿಯಾಗಿ ಮಲಕೋ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಹೋಗಮ್ಮ. ಏಯ್, ಎಲ್ಲಿಗೆ ಓಡ್ತೀಯಾ? ಇನ್ನು ನಮ್ ವಿಷಯ ಮುಗಿಲಿಲ್ಲ. ಯಾವ ಕೆಡ್ಕೂ ಆಗಲ್ಲ ಅಂತ ಜೋಯಿಸ್ರು ಹೇಳ್ಬಿಟ್ರೆ? ಜೋಯಿಸ್ರೆ, ಏನು ಯೋಚನೆ ಮಾಡ್ತಿದ್ದೀರಿ ಹೇಳಿ? ದೇವ್ರ ದೀಪ ಆರೋಗ್ಯದ ನೋಡಿದ್ರೆ ಮೇಲ್ದೃಷ್ಟಿಯಿಂದ ಅಪಶಕನ ಅಂತ ಅನ್ಸುತ್ತೆ. ಲಗ್ನದಲ್ಲಿ ಶನಿ, ಅವನ ದೃಷ್ಟಿಯಲ್ಲಿ ರಾಹು, 5ನೇ ಮನೆಯಲ್ಲಿ ಕುಜ, ಗುರು, ಕೇತು ಇವರೆಲ್ಲ ಸೇರ್ಕೊಂಡು ಈ ನಾಟಕ ಆಡಿಸ್ತಿದ್ದಾರೆ. ಹಾ, ಅನಂತ ಜೋಯಿಸ್ರೆ, ಗ್ರಹಗಳಿರೋ ಸ್ಥಿತಿ ನೋಡಿದ್ರೆ ಚೆನ್ನಾಗಿದೆ ಅಂತ ಕಾಣುತ್ತೆ. ರಮಣ, ಹೊಂದಾಣಿಕೆ ಸ್ಥಿರವಾಗಿರುತ್ತೇನೋ? ಸ್ಥಿರವಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸಂದೇಹನೇ ಬೇಡ. ಎಲ್ಲ ಗ್ರಹಗಳು ಈ ರೀತಿ ನೆಲೆಸಿರೋದ್ರಿಂದ ಈ ಮನೆಗೆ ಈಶ್ವರ ಅನುಗ್ರಹ ಪರಿಪೂರ್ಣವಾಗಿದೆ. ಎಲ್ಲ ಸುಗಮವಾಗಿ ನಡೆಯುತ್ತೆ. ಯಾರಿಗೂ ಯಾವ ರೀತಿ ಕೆಡುಕು ಆಗಲ್ಲ. ಅಮ್ಮ, ತಾಯಿ ಪರಮೇಶ್ವರಿ,
ಬೆಟ್ಟದಾಗ ಬಂದಿತ್ತು ನಮ್ಮ ಮಂಚನ ಕರಗಿಸ್ಬಿಟ್ಟಿಲ್ಲಮ್ಮ. ಸುಂದರಿ, ಏನಮ್ಮ ನೀನ್ ನೋಡಕ್ ಎಷ್ಟು ಅಂದವಾಗಿ ಕಾಣ್ತಿದ್ಯಾ? ಅದಕ್ಕೆ ಕೃಷ್ಣ ಯಾವಾಗ್ಲೂ ನಿನ್ ಬಗ್ಗೆನೇ ಹೇಳ್ತಿರ್ತಾನೆ. ನಿಜವಾಗ್ಲೂ? ಇವತ್ತು ಕೃಷ್ಣ ನಿನ್ ಹತ್ರ ಗುಟ್ಟಾಗಿ ಮಾತಾಡ್ಬೇಕಂತೆ. ಅಯ್ಯೋ, ನನ್ನ ಹತ್ರನಾ? ಹೌದು. ನೀನ್ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಿದ್ರೆ ಅವ್ನ ಅಲ್ಲಿಗೆ ಬರ್ತಾನಂತೆ. ಬೇಡಮ್ಮ, ಹೆದರಿಕೆ ಆಗುತ್ತೆ. ಯಾರಾದ್ರೂ ನೋಡ್ಬಿಟ್ರೆ? ಯಾರು ನೋಡಲ್ಲ. ಮೂಲೆಯಲ್ಲಿ ನನ್ ಬಟ್ಟೆ ಇಟ್ಟಿರ್ತೀನಿ. ಯಾರಾದ್ರೂ ನೋಡಿದ್ರೆ ನಾನ್ ಸ್ನಾನ ಮಾಡ್ತಿದ್ದೀನಿ ಅಂತ ತಿಳ್ಕೊತಾರೆ. ನೀನ್ ಹೋಗಿ ಸ್ನಾನ ಮಾಡು, ನಾನು ಅವನ್ ಕಳಿಸ್ತೀನಿ. ಅಯ್ಯೋ ಬೇಡಮ್ಮ, ನಾಚಿಕೆ ಆಗುತ್ತೆ. ಇಂಥ ಅವಕಾಶ ಯಾರಾದ್ರೂ ಕಳ್ಕೋತಾರ? ಕೃಷ್ಣಣ್ಣ, ಏನೋ ಕುರುಡ? ರಾಧಂಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ಯಾ? ಇಲ್ವಲ್ಲ. ಜೋಯಿಸ್ರು ಕೆಟ್ಟದೇನೋ ಆಗಲ್ಲ ಅಂದ್ರೆ ಏನೋ ಕೊಡ್ತೀನಿ ಅಂದಿ ಅಂತೆ. ಯಾರು ಹೇಳಿದ್ ನಿಂಗೆ? ಏನಿಲ್ಲ, ರಾಧಾ ಸ್ನಾನ ಮಾಡಕ್ ಹೋಗ್ತಾಳಂತೆ. ನೀನ್ ಅದೇನ್ ಕೊಡ್ತೀಯೋ ಅದನ್ನ ಬಾತ್ರೂಮ್ ಬಂದ್ ಕೊಡ್ಬೇಕಂತೆ. ಅದು ಬಾತ್ರೂಮ್ ಅಲ್ಲಿ ಬಲ್ಬ್ ಬರ್ನ್ ಆಗಿತ್ತು, ಅದನ್ನ ಬದಲಾಯಿಸ್ಬೇಕು ಅಂತ ಹೇಳಿದ್ಲು. ಸರಿ ನೀವು ಹೋಗು, ನಾನ್ ನೋಡ್ಕೋತೀನಿ. ಲೋ, ಆ ಬಲ್ಬ್ ವಿಷಯ ಬೇರೆಯವ್ರ ಹತ್ರ ಹೇಳ್ಬೇಡ ಕಣೋ. ಬೇಡಮ್ಮ, ಬೇಡಿಮ್ಮ. ಚೋ ಬಿಡಿ, ನನಗ್ ಭಯ ಆಗತ್ತಮ್ಮ. ಏನು ಭಯ ಇಲ್ಲ, ನೀನ್ ಬಾ. ನಡಿ. ಚೋನು ಇಲ್ಲ, ಗೀನು ಇಲ್ಲ. ಬಾಗಿಲು ತೆಗಿ. ನಾನೇ ಕೃಷ್ಣ. ಏನದು ಆವು ಅಂತ ಇದೆಯಾ? ಬಾಗಿಲು ತೆಗಿ. ಯಾರಾದ್ರೂ ಬಂದ್ರೆ ನೋಡ್ಬಿಡ್ತಾರೆ. ಮೊದಲು ಬಾಗಿಲು ತೆಗಿ, ನಾನು ಒಳಗಡೆ ಬಂದ್ಬಿಡ್ತೀನಿ. ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಈ ಪರ್ದೆನ ಸ್ವಲ್ಪ ಸರಿಸ್ಕೋ, ನಿನ್ನ ಅಂದವಾದ ಮುಖ ನೋಡ್ತೀನಿ. ಅಯ್ಯೋ, ನಿನ್ನ ಧ್ವನಿ ಕೇಳಿದ್ರೆ ಕೋಗಿಲೆ ಕೂಡ ಪ್ರಾಣ ಬಿಡುತ್ತೆ. ಚೋನಾ ತೆಗಿ. ನೀನ್ ಟವಲ್ ತೆಗಿತೀಯೋ ಇಲ್ವೋ? ಹೀಗೆಲ್ಲ ಆಟ ಆಡಿದ್ರೆ ಬಿಟ್ಬಿಡ್ತೀನಾ? ಪರವಾಗಿಲ್ಲ, ನಿನ್ನ ಹೀಗೆ ತಪ್ಕೋತೀನಿ. ಕೃಷ್ಣ, ನಾನು ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಕೃಷ್ಣ, ನಗ್ತೀಯಾ? ನಗು, ಚೆನ್ನಾಗ್ ನಗು. ನನಗೂ ಒಂದ್ ಕಾಲ ಬರುತ್ತೆ, ಅವಾಗ ಇದೇ ಬಾತ್ರೂಮ್ ಅಲ್ಲಿ ನಿನ್ನನ್ನು ಅಳಿಸ್ತೀನಿ. ಚಿದಾಕಾಶ ಲೋಕೇಶ ಸರ್ವೇಶ ವಿಶ್ವೇಶ ನಿತ್ಯಾರ್ಪ ಸತ್ಯಾರ್ಪ ಶುದ್ಧಾತ್ಮ ಪರಮಾತ್ಮ ನಿರ್ಲೇಪ ನೀನು ದ್ವಯಾನಂದ ಖಂಡಮ್ಮ. ಯಜಮಾನ್ರೇ, ಏನ್ ಜೋಯಿಸ್ರೆ ಬಂದಿದ್ದು? ನನ್ನ ಕ್ಷಮಿಸ್ಬಿಡಿ ರಾಯ್ರೆ. ಯಾಕೆ, ಏನಾಯ್ತು? ಆವತ್ತು ನಿಮ್ಮ ಮನೇಲಿ ದೇವ್ರ ದೀಪ ಆರೋಗಿದ್ದಕ್ಕೆ ಕವಡೆ ಹಾಕಿ ಜ್ಯೋತಿಷ್ಯ ನೋಡಿ ಯಾರಿಗೂ ಏನು ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಹೌದು, ಅದು ಸುಳ್ಳು. ಮನೆಯವರೆಲ್ಲ ನನ್ನ ಸುತ್ತ ಸಂತೋಷವಾಗಿರುವಾಗ ಅವರ ಆನಂದಕ್ಕೆ ಯಾಕೆ ಬೆಂಕಿ ಇಡ್ಲಿ ಅಂತ ಅಂದ್ಬಿಟ್ಟು ನನ್ನ ಜ್ಯೋತಿಷಕ್ಕೆ ನಾನೇ ದ್ರೋಹ ಮಾಡ್ಬಿಟ್ಟರೆ. ಮನಸಾರ ದೇವ್ರನ್ನ ಬೇಡ್ಕೊಂಡ್ರು ಕೂಡ, ಎಷ್ಟು ಸಲ ಲೆಕ್ಕ ಹಾಕಿ ನೋಡಿದ್ರು ಕೂಡ ಗೊತ್ತಾಗಿದ್ದು ಒಂದೇ, ನಿಮ್ ಮನೆಗೆ ದೊಡ್ಡ ಆಪತ್ತು ಕಾದಿದೆ ಅಂತ. ಈ ವರ್ಷ ಜಾತ್ರೆ ನಡೆಯೋದು ತುಂಬಾ ಕಷ್ಟ. ಆಗ ನಡೀದೆ ಹೋದ್ರೆ ದೇವಸ್ಥಾನದಲ್ಲಿ ಯಾವ ಸ್ವರ ನಡೀಕ್ ಸಾಧ್ಯವಿಲ್ಲ.
ಹೇಗಾದ್ರೂ ಮಾಡಿ ಈ ವರ್ಷ ಜಾತ್ರೆ ನಡೆಸಲೇಬೇಕು. ಆಗ ಜಾತ್ರೆ ನಡೆದ್ರೂ ಕೂಡ ಮುಂದಿನ ಜಾತ್ರೆ ನಡೆಯಕ್ಕೆ 16 ವರ್ಷ ಆಗುತ್ತೆ. ನಿಮ್ಮ ಮನೇಲಿ ಅನಿರೀಕ್ಷಿತವಾಗಿ ಸಾವು ಸಂಭವಿಸುತ್ತೆ ಅಂತ ಜ್ಯೋತಿಷ್ಯ ಹೇಳ್ತಾ ಇದೆ. ಅನಂತ ಜೋಯಿಸ್ರಿ, ಈ ವಿಷಯ ನಮ್ಮಿಬ್ಬರಿಗಲ್ದೆ ಬೇರೆ ಯಾರಿಗೂ ತಿಳಿಬಾರ್ದು. ಗೊತ್ತಾದ್ರೆ ಮನೆಯವರೆಲ್ಲ ಕಂಗಾಲಾಗ್ಬಿಡ್ತಾರೆ. ನಾನು ಹೇಗಾದ್ರೂ ಮಾಡಿ ಜಾತ್ರೆ ನಡೆಸ್ತೀನಿ. ಶಾಂತಿಗೋಸ್ಕರ ಏನಾದ್ರೂ ಪೂಜೆಗಳಿದ್ರೆ ನೀವು ದಯವಿಟ್ಟು ಮಾಡಿ. ಆಯ್ತು ಯಜಮಾನ್ರೆ.